ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ಈ ವಿಷಯಗಳಲ್ಲಿ ಇತ್ತೀಚೆಗೆ ಜನಗಳಿಗೆ ತುಂಬ ಅವೇರ್ನೆಸ್ ಬರ್ತಾ ಇದೆ. ಈಗಂತೂ ಭಾಳಷ್ಟು ಜನರು ನಮಗೆ ಯೂಟ್ಯೂಬ್ನಲ್ಲೇ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟ್ರೇಡಿಂಗ್ ಬಗ್ಗೆ ಗೈಡೆನ್ಸ್ ಕೊಡೋಕ್ಕೆ ಸಿಗ್ತಾರೆ. ಆದರೆ ಕೆಲವರು ಇದೇ ಆಪರ್ಚುನಿಟಿನ ಬಳಸ್ಕೊಂಡು ಕೆಲವೊಂದು ಬಣ್ಣದ ಮಾತುಗಳನ್ನು ಆಡ್ಬಿಟ್ಟು ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೋಬಿಡ್ತಾರೆ. ನೀವು ಕೆಲವು ದಿನದಲ್ಲೇ ಶ್ರೀಮಂತರಾಗ್ಬಿಡ್ತೀರಾ ಕಣ್ರಿ ನಮಗೆ ಕೋರ್ಸ್ ತೊಗೊಬಿಟ್ರೆ ಅಂತ ಹೇಳ್ಕೊತಾ ದುಬಾರಿ ಬೆಲೆಗೆ ಕೋರ್ಸ್ಗಳನ್ನು ಮಾರಿ ಆ ಕೋರ್ಸ್ ತೊಗೊಂಡ್ಮೇಲೆ ನಮ್ಗೆ ಗೊತ್ತಾಗೋದು ಒಳಗಡೆ ಏನು ನಡೀತಾ ಇದೆ ಅಂತ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಸ್ಮಿತಾ ಪಾಟೇಲ್ ಇವ್ರನ್ನ ಆಪ್ಷನ್ ಕ್ವೀನ್, ಶೀ ವುಲ್ಫ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತಾನೆ ಕರೀತಾರೆ. ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಇವರು. ಇವ್ರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಂತೂ ತುಂಬಾ ಫಾಲೋವರ್ಸ್ ಇದ್ದಾರೆ. ಇವರು ಮತ್ತು ಇವ್ರ ಗಂಡ ಜಿತೇಶ್ ಜೀತಾಲಾಲ್ ಪಾಟೀಲ್ ಸೇರಿಕೊಂಡು ಅಸ್ಮಿತಾ ಪಟೇಲ್ ಗ್ಲೋಬಲ್ ಸ್ಕೂಲ್ ಆಫ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ. ಇವರು ಇದರೊಳಗಡೆ ಬಹಳಷ್ಟು ಎಜುಕೇಷನಲ್ ಕೋರ್ಸು, ಅವ್ರ ಪ್ರಕಾರ ಎಜುಕೇಷನಲ್ ಅಷ್ಟೇ ಇದು, ಅದನ್ನು ಮಾರ್ತಾರೆ. ನೋಡಿ, ಇವ್ರ ಹೆಸರುಗಳು ಹೀಗಿವೆ ನೋಡ್ರಪ್ಪ: ಲೆಟ್ಸ್ ಮೇಕ್ ಇಂಡಿಯಾ ಟ್ರೇಡ್, ದ ಫ್ರೀಡಮ್ ಪ್ರಾಜೆಕ್ಟ್, ಒನ್ ಲೈಫ್. ನೋಡಿ, ಈ ಹೆಸರುಗಳು ಕೇಳಿದ್ರೆ ನೋಡಪ್ಪ ಜೀವನನೇ ಬದಲಾಯಿಸ್ಬಿಡುತ್ತೆ ಅಂತ ಅನಿಸುತ್ತೆ. ಅದರಲ್ಲಿ ಒಂದೊಂದು ಕೋರ್ಸ್ ಮೊತ್ತ ಬಂದು 7 ಲಕ್ಷ ರೂಪಾಯಿ. ನೀವು ಇಮ್ಯಾಜಿನ್ ಮಾಡ್ಕೋಬೋದು ಯಾವ ಮಟ್ಟದಲ್ಲಿ ಇಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ. ಇವ್ರು ಈ ಥರ ಝೂಮ್ ಮೀಟಿಂಗ್ಗಳನ್ನ ನಡೆಸಿ ಜನರಿಗೆಲ್ಲ ತಮ್ಮ ಮ್ಯೂಚುವಲ್ ಫಂಡ್ಸಿಂದ ಹಣ ತಗೋಬಿಡ್ರಿ, ಇಲ್ಲ ನಿಮ್ಮ ಹತ್ರ ಇರೋ ಚಿನ್ನ ಮಾರ್ಬಿಡ್ರಿ, ಇಲ್ಲ ಬ್ಯಾಂಕಿಂದಾದರೂ ಸರಿ ಅಥವಾ ಯಾರಿಂದಾದ್ರೂ ಸಾಲ ತೊಗೊಂಡಾದ್ರೂ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಿಬಿಡ್ರಿ, ನಿಮ್ಮ ಜೀವನ ಬದಲಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಇವ್ರು ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ ಮೂಲಕ ಜನರಿಗೆ ಬೈ ಮತ್ತು ಸೆಲ್ ಆರ್ಡರ್ಸ್ ಕೂಡ ಕೊಡ್ತಾ ಇದ್ರು. ಅದು ಸ್ಪೆಸಿಫಿಕ್ ಕ್ವಾಂಟಿಟಿನೂ ಮೆನ್ಷನ್ ಮಾಡ್ತಾ ಇದ್ರು, ಇಷ್ಟೇ ಬೈ ಮಾಡ್ರಿ, ಇಷ್ಟೇ ಸೆಲ್ ಮಾಡ್ರಿ ಅಂತ. ಹೀಗೆ ಮಾಡಿದ್ರೆ ಬಹಳಷ್ಟು ಸೆಬಿ ರೂಲ್ಸ್ ವೈಲೇಷನ್ ಆಗುತ್ತೆ. ಆ ಥರ ಮಾಡಬಾರ್ದು ನಾವು. ಈಕೆ ಬರೀ ಕೋರ್ಸ್ಗಳನ್ನು ಸೆಲ್ ಮಾಡಿನೇ ಸುಮಾರು 104 ಕೋಟಿ ಗಳಿಸಿದ್ಲು. ಈ ವಿಷಯ ಗಮನಕ್ಕೆ ಬಂದ ಮೇಲೆ ಸೆಬಿ ಇವ್ರ ವಿರುದ್ಧ 128 ಪೇಜಿನ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತು. ಈ ಇಲ್ಲೀಗಲ್ ಕೆಲಸ ಮಾಡಿರೋದಕ್ಕೆ ಇವ್ರ ಮೇಲೆ 53 ಕೋಟಿಯಷ್ಟು ಪೆನಾಲ್ಟಿ ಹಾಕಿದ್ದಾರೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಇದೇ ಥರ ಬಹಳಷ್ಟು ಜನರು ಇರ್ತಾರೆ. ಆದರೆ ನಾವು ನಮ್ಮ ಎಚ್ಚರಿಕೆಯಿಂದ ಇರಬೇಕಷ್ಟೆ. ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.